ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಧಾನಸೌಧದ ಕಂಪ್ಯೂಟರ್ ಆನ್ಲೈನ್ ಡಾಟಾಬೇಸ್ಗಳನ್ನ ತೆಗೆದುಕೊಂಡು ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕುವ ಎಲ್ಲ ಒಂದು ಸಾಧ್ಯತೆಗಳಿರುತ್ತದೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಹೆಸರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಡಿ ಅಧಿಕಾರಿಗಳ ಒಂದು ದಾಳಿ ನಡೆಸಿರುವಂಥದ್ದು. ಅದರಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಮತ್ತು ಬಸವರಾಜ್ ದದ್ದಲ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಈಗ ಸತತ 5 ಗಂಟೆಗಳ ಕಾಲ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಶಾಸಕರ ಭವನದ ಕೊಠಡಿಗಳ ಮೇಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಧಾನಸೌಧದ ಪಕ್ಕದಲ್ಲಿರುವಂಥ ಶಾಸಕರ ಭವನದಲ್ಲಿಯೇ ಈ ಒಂದು ಅವ್ಯವಹಾರಗಳ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ ಅವ್ಯವಹಾರ ನಡೆದಿರುವ ಬಗ್ಗೆ ಸಾಕಷ್ಟು ಅಧಿಕಾರಿಗಳ ಒಂದು ಏನು ವ್ಯವಹಾರ ಇರುತ್ತೆ, ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ನಾನು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಶಾಸಕರ ಭವನ ವಿಧಾನಸೌಧದ ಪಕ್ಕದಲ್ಲಿರುವಂಥ ಈ ಒಂದು ಶಾಸಕರ ಭವನದಲ್ಲಿರುವಂಥ ನಾಗೇಂದ್ರ ಮತ್ತು ಬಸವರಾಜ್ ದದ್ದಲ್ ಅವರ ಕೊಠಡಿಗಳ ಮೇಲೆ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಸಂಗ್ರಹ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ CCTV ಫುಟೇಜ್, ಕಂಪ್ಯೂಟರ್ ಸೇರಿದಂತೆ ಇಲ್ಲಿ ಅವರ ಆಪ್ತ ಸಹಾಯಕರು ಕೂಡ ಸಾಕಷ್ಟು ಇರುವಂಥದ್ದು. ಅದರಲ್ಲೂ ಕೂಡ ಶಾಸಕರು ಈ ಕಚೇರಿಗೆ ಬಂದು ಇಲ್ಲಿಯೇ ಒಂದು ವ್ಯವಹಾರಗಳನ್ನು ನಡೆಸಿದ್ದಾರೆ ಅನ್ನುವಂಥ ಖಚಿತವಂಥ ಮಾಹಿತಿ ಮತ್ತು ಏನು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಇದರ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಏನು ಎಲ್ಲ ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಈ ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳ ಸಂಗ್ರಹ, ಅದರಲ್ಲೂ ಕೂಡ ಕಂಪ್ಯೂಟರ್ ಆನ್ಲೈನ್ ಡಾಟಾಬೇಸ್ಗಳನ್ನ ತೆಗೆದುಕೊಂಡು ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕುವ ಎಲ್ಲ ಒಂದು ಸಾಧ್ಯತೆಗಳಿರುವಂಥ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಹೆಸರು ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಅವರ ಹೆಸರು ಕೇಳಿಬಂದರು. ಅದರಲ್ಲೂ ಕೂಡ ಏನು ಅವರ ಆಪ್ತರು ನೆಕ್ಕಟ್ಟಿ ನಾಗರಾಜ್ ಇರ್ಬೋದು, ಅದರಲ್ಲೂ ಕೂಡ ಅವರ ಅಧಿಕಾರಿಗಳು ಕೂಡ ಸಾಕಷ್ಟು ಈ ಒಂದು ಪ್ರಕರಣದ ಬಗ್ಗೆ ಈಗಾಗಲೇ ಮಾತನಾಡಿರುವಂಥ ಸಂಗತಿ ಅದು ಆಡಿಯೋ ವಿಡಿಯೋಗಳ ಮೂಲಕ ಹೊರಬಿದ್ದಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ಕೇಂದ್ರ ಇಡಿ ಅಧಿಕಾರಿಗಳು ಕೂಡ ಇದೀಗ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಮತ್ತು ಬಸವರಾಜ್ ದದ್ದಲ್ ಅವರ ಇಡಿ ದಾಳಿ ನಡೆಸಿ ವಿಚಾರಣೆಯನ್ನು ಒಳಪಡಿಸಿರುವಂಥದ್ದು. ಏನು ರಾಯಚೂರು, ಬಳ್ಳಾರಿ ಮತ್ತು ಬೆಂಗಳೂರಿನ ನಿವಾಸಗಳ ಮೇಲೆ ಏನು ದಾಳಿಯನ್ನು ನಡೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಶಾಸಕರ ಕೊಠಡಿಗಳ ಮೇಲೆ ಕೂಡ ಇದೀಗ ನಿಗಾ ಇಡಲಾಗಿದೆ. ಅದರಲ್ಲೂ ಕೂಡ ಯಾವುದೇ ಏನು ಅಧಿಕಾರಿಗಳನ್ನ ಹೊರತುಪಡಿಸಿ, ಶಾಸಕರನ್ನ ಹೊರತುಪಡಿಸಿ ಬೇರೆ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಜನರನ್ನು ಒಳಗೆ ಬಿಡ್ತಾ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಶೀಲನೆ ತೆಗೆದುಕೊಂಡಿರುವಂಥ ಇಡಿ ಅಧಿಕಾರಿಗಳು ಯಾವ ರೀತಿ ಮುಂದಿನ ಕ್ರಮಗಳನ್ನ ಕೈಗೊಳ್ತಾರೆ, ಇವತ್ತೇ ನಾಗೇಂದ್ರ ಅವರ ಬಂಧನ ಆಗತ್ತಾ ಅನ್ನುವಂಥ ಸಾಧ್ಯತೆಗಳು ಸಾಕಷ್ಟು ಹೆಚ್ಚಾಗಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.